ಹಾಯ್ ಎವ್ರಿವನ್, ನಾನಿವತ್ತು ಉಪ್ಪಿಗೆ ಹಾಕಿದ ಮಾವಿನಕಾಯಿಯಲ್ಲಿ ಗ್ರೇವಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಇವಾಗ ಇದನ್ನು ಈ ಥರ ಕೈಯಲ್ಲೇ ಈ ಥರ ಪೀಸ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕು ಆ ಥರ ಸಿಪ್ಪೆನ ಈ ಥರ ಸುಲ್ಕೋಬೇಕು. ನೋಡಿ, ಈ ಥರ ಸಿಪ್ಪೆ ಬಿಡಿಸ್ಕೊಂಡಾಗಿದೆ. ಇಷ್ಟು ಚಿಕ್ಕದಾಗಿದ್ದರೆ ಸಾಕು. ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಇದನ್ನು ಇನ್ನೂ ಸ್ವಲ್ಪ ಪೀಸ್ ಮಾಡ್ಕೋಬೋದು. ಇದಕ್ಕೆ ಇವಾಗ ನಾನು 3 ಬೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕೋಬೇಕು. ಸಿಹಿ ಜಾಸ್ತಿ ಬೇಕಂದರೆ ಆಮೇಲೆ ರುಚಿ ನೋಡಿ ಹಾಕೋಬೋದು. ಸ್ವಲ್ಪ ಅರಿಶಿನ ಹಾಕೋಬೇಕು, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಪೋರ್ಕ್ ಮಸಾಲ ಹಾಕೋತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜಲ್ಲಿದ್ದರೆ ಸಾಕು. ತುಂಬ ಈಸಿಯಾಗಿ ಮಾಡ್ಕೋಬಹುದಾದ ಮ್ಯಾಂಗೋ ಗ್ರೇವಿ ಇದು. ಸ್ವಲ್ಪ ಆಯಿಲ್ ಹಾಕೋಬೇಕು. ಸಾಸಿವೆ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದು ಸಾಕು. ಇವಾಗ ನಾವು ಮಾವಿನಕಾಯಿನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾವಿನಕಾಯಿ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಶ್ ಮಾವಿನಕಾಯಿಯಲ್ಲಿ ಈ ಥರ ಗ್ರೇವಿ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ಇದು ಇವಾಗ ಉಪ್ಪಿಗೆ ಹಾಕಿರೋದ್ರಿಂದ ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ. ಮಾವಿನಕಾಯಿ ಬೇಯ್ತಾ ಇದೆ. ಇವಾಗ ಕಾಚಂಪುಳಿ ಹಾಕೋತಾ ಇದ್ದೀನಿ. ಮಾವಿನಕಾಯಿ ಬೆಂದಷ್ಟು ಇದರ ರುಚಿ ಜಾಸ್ತಿ ಆಗುತ್ತೆ. ಮ್ಯಾಂಗೋ ಗ್ರೇವಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನೋಡಲಿಕ್ಕೆ ಮಾತ್ರ ಅಲ್ಲ, ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಮ್ಯಾಂಗೋ ಗ್ರೇವಿ ರೆಡಿ ಆಗಿದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.